That's what I'm telling that one. So it's a information system. It's a nothing but what information system which provides some of the information in the form of reports, statements, ಅಥವಾ ಒಂದು ಚಾರ್ಟ್ಸ್ ಮುಖಾಂತರ ಏನಾಗುತ್ತೆ ಪ್ರೊವೈಡ್ ಮಾಡುತ್ತೆ ಯಾರ್ಯಾರು ಫಾರ್ ಡಿಸಿಷನ್ ಮೇಕಿಂಗ್. ಮೇನ್ ಇನ್ಫಾರ್ಮೇಶನ್ ಏನು ಅಂತ ಅಂದ್ರೆ ದಟ್ಸ್ ಅ ಬ್ಯಾಲೆನ್ಸ್ ಶೀಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದಿಸ್ ಇಸ್ ದ ಮೇನ್ ಬ್ಯಾಲೆನ್ಸ್ ಶೀಟ್. ಯಾರ್ಯಾರಪ್ಪ ಯೂಸರ್ಸ್? ಯೂಸರ್ಸ್ ನ ಎರಡು ಕೆಟಗರಿ ಮಾಡಿದ್ದಾರೆ. ಒನ್ ಇಸ್ ಇಂಟರ್ನಲ್ ಯೂಸರ್ಸ್, ಅನದರ್ ಒನ್ ಇಸ್ ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ಕೆಟಗರೈಸ್ ಮಾಡಿದ್ದಾರೆ. ಸೊ ಇಂಟರ್ನಲ್ ಯೂಸರ್ಸ್, ಮೇಜರ್ ಆಗಿ ಇಂಟರ್ನಲ್ ಯೂಸರ್ಸ್ ಯಾರ್ಯಾರು ಅಂತ ಅಂದ್ರೆ ಮ್ಯಾನೇಜ್ಮೆಂಟ್. ಅವ್ರಿಗೆ ಏನ್ ಬೇಕು? ಸೇಲ್ಸ್ ಇನ್ಫಾರ್ಮೇಶನ್ ಎಷ್ಟು ಖರ್ಚಾಯ್ತು, ಪ್ರಾಫಿಟಬಿಲಿಟಿ ಎಷ್ಟಾಯ್ತು. ಯಾಕಂದ್ರೆ ದೇ ಹ್ಯಾವ್ ಟು ಟೇಕ್ ಡಿಸಿಷನ್. ಏನಕ್ಕೆ ಬೇಕು ಅವ್ರಿಗೆ? ಪ್ಲಾನಿಂಗು, ಕಂಟ್ರೋಲಿಂಗು, ಡಿಸಿಷನ್ ಮಾಡಕ್ಕೆ ಬೇಕಾಗುತ್ತೆ. ಮೇನ್ ಇಂಟರ್ನಲ್ ಯೂಸರ್ ಯಾರಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟ್ ಅಂದ್ರೆ ಎಂಪ್ಲಾಯಿ ಸೇರ್ಕೋತಾರೆ, ಇನ್ವೆಸ್ಟರ್ ಸೇರ್ಕೋತಾರೆ, ಎಲ್ಲ ಇಂಟರ್ನಲ್ಸ್ ನ ನಾವು ನೋಡ್ಬೋದು. ಸೊ ಎಕ್ಸ್ಟರ್ನಲ್ ಯೂಸರ್ಸ್ಗಳು ಯಾರ್ಯಾರು, ಅವ್ರಿಗೆ ಏನಕ್ಕೆ ಬೇಕು ಇನ್ಫಾರ್ಮೇಶನ್ ಅಂತ ನಾವು ನೋಡ್ತಾ ಹೋಗೋಣ. ಸೊ ದೀಸ್ ಆರ್ ದ ಎಕ್ಸ್ಟರ್ನಲ್ ಯೂಸರ್ಸ್. ಸೊ ಎಕ್ಸ್ಟರ್ನಲ್ ಯೂಸರ್ಸ್ ಯಾರ್ಯಾರು ಅಂತ ನೋಡೋಣ. ಸೊ ಪ್ರೈಮರ್ಲಿ ದಿ ಎಕ್ಸ್ಟರ್ನಲ್ ಯೂಸರ್ಸ್ ಆರ್ ಯಾರ್ಯಾರು ಅಂದ್ರೆ ಇನ್ವೆಸ್ಟರ್ಸ್ ಅಂಡ್ ಪೊಟೆನ್ಶಿಯಲ್ ಇನ್ವೆಸ್ಟರ್ಸ್ ಅಂತ ನಾವು ಕರಿತೀವಿ. ಸೊ ಯಾಕೆ ಅಂತಂದ್ರೆ ಒಂದು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವರು ಥಿಂಕ್ ಮಾಡ್ತಾರೆ, ನನಗೆ ಇದು ಪ್ರಾಫಿಟ್ ಆಗುತ್ತೋ ಇಲ್ವೋ ಅಂತ, ಇದ್ರ ರಿಸ್ಕ್ ಎಷ್ಟು, ರಿಟರ್ನ್ ಎಷ್ಟು ಬರುತ್ತೆ ಅನ್ನೋದೆಲ್ಲ ಅವರು ಥಿಂಕ್ ಮಾಡ್ಬೇಕಲ್ಲ. ಸೊ ಫಾರ್ ದಟ್ ಸೇಕ್ ಇನ್ವೆಸ್ಟರ್ಸ್ ಅಂಡ್ ಪೊಟೆನ್ಶಿಯಲ್ ಇನ್ವೆಸ್ಟರ್ಸ್ ಅವ್ರಿಗೆ ಈ ಇನ್ಫಾರ್ಮೇಶನ್ ಅಂದ್ರೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ತುಂಬಾ ನೆಸೆಸಿಟಿ ಇದೆ ಟು ನೋ, ಅಥವಾ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ರಿಸ್ಕ್ ಅಂಡ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಇದ್ರ ಬಗ್ಗೆ ವಾಟ್ ಇಸ್ ದ ರಿಸ್ಕ್, ವಾಟ್ ಇಸ್ ದ ರಿಟರ್ನ್. ಯಾಕಂದ್ರೆ ರಿಸ್ಕ್ ತಗೊಂಡಾಗ ಎಷ್ಟು ರಿಸ್ಕ್ ಇರುತ್ತೆ, ಹಾಕೋದು ಒಳ್ಳೇದೋ ಬಿಲ್ವೋ ಅಂತ ನೋಡುವಂಥದ್ದು. ನೆಕ್ಸ್ಟ್ ಇಸ್ ಯೂನಿಯನ್ಸ್ ಅಂಡ್ ಎಂಪ್ಲಾಯಿ ಗ್ರೂಪ್ಸ್. ಕೆಲವೊಂದು ಯೂನಿಯನ್ಗೆ ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ಸೊ ಇನ್ಫಾರ್ಮೇಶನ್ ಆನ್ ಸ್ಟೆಬಿಲಿಟಿ. ಓ, ಈ ಕಂಪ್ನಿ ಸ್ಟೆಬಿಲಿಟಿ ಇದೆಯಾ, ಪ್ರಾಫಿಟಬಿಲಿಟಿ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ವಿತ್ ಇನ್ ದ ಬಿಸ್ನೆಸ್, ಯಾವ ರೀತಿ ಇದ್ ಮಾಡ್ತಾರೆ, ಬೋನಸ್ ಯಾವ ರೀತಿ ಡಿಕ್ಲೇರ್ ಮಾಡ್ತಾರೆ, ಅವೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಎಂಪ್ಲಾಯೀಸ್ಗಳಿಗೆ. ಎಂಪ್ಲಾಯಿ ಯೂನಿಯನ್ಗೆ ಇದು ಯೂನಿಯನ್ ಅಥವಾ ಎಂಪ್ಲಾಯಿ ಗ್ರೂಪ್ಸ್ ಗಳಿಗೆ, ಓ ಈ ಕಂಪ್ನಿಲಿ ವರ್ಕ್ ಮಾಡೋದ್ರಿಂದ ನನಗೆ ಸ್ಟೆಬಿಲಿಟಿ ಇದೆ, ಒಂದು ಪ್ರಾಫಿಟಬಿಲಿಟಿ ಇದ್ರೆ ಮಾತ್ರ ಯು ಕ್ಯಾನ್ ಫೈಂಡ್ ಔಟ್ ಓ ಸ್ಟೆಬಿಲೈಸ್ ಇದೆ ಅಂತ ಅನ್ಬೋದು. ನೆಕ್ಸ್ಟ್ ಒನ್ ಇಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಯಾರಿಗೆ ಬೇಕು ಅಂತ ಅಂದ್ರೆ ಲೆಂಡರ್ಸ್ ಅಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಲೆಂಡರ್ಸ್ ಇವರಿಗೆ ಬೇಕಾಗತ್ತೆ. ಸೊ ಯಾಕೆ ಅಂತ ಅಂದ್ರೆ ಲೆಂಡರ್ಸ್ ಅಂತ ಅಂದ್ರೆ ವಿ ಕ್ಯಾನ್ ಸೇ ಲೆಂಡರ್ಸ್ ದೋಸ್ ಹೂ ಆರ್ ಪ್ರೊವೈಡಿಂಗ್ ಮನಿ ಟು ದ ಬಿಸ್ನೆಸ್ಗೆ ಒಂದು ಕೊಡ್ತಾರೆ, ದುಡ್ಡನ್ನ ಕೊಡ್ತಾರೆ, ಸಾಲ ಕೊಡ್ತಾರೆ, ಅಂತವ್ರನ್ನ ನಾವು ಏನಂತ ಕರಿತೀವಿ? ಲೆಂಡರ್ಸ್. ಅದು ಬೇಕಾದ್ರೆ ಬ್ಯಾಂಕ್ ಗಳಾಗಿರ್ಬೋದು, ಎನಿಥಿಂಗ್. ಯಾಕೆ ಇವ್ರಿಗೆ ಇನ್ಫಾರ್ಮೇಶನ್ ಬೇಕು? ವೈ ದೇ ನೀಡ್ ದ ಇನ್ಫಾರ್ಮೇಶನ್ ಅಬೌಟ್ ಅಕೌಂಟಿಂಗ್ ಆಫ್ ದ ಬಿಸ್ನೆಸ್? ಒಂದು ಅಕೌಂಟಿಂಗ್, ಅಕೌಂಟೆನ್ಸಿ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಂಗ್ ಏನಕ್ಕೆ ಬೇಕು ಅಂತ ಅಂದ್ರೆ ಕ್ರೆಡಿಟ್ ವರ್ತಿನೆಸ್. ಅವ್ರಿಗೆ ಕ್ರೆಡಿಟ್ ವರ್ತಿನೆಸ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು. ಯಾಕೆ ಅಂತ ಅಂದ್ರೆ ಅವರು ನಾವು ಕೊಟ್ಟಿರೋ ಲೋನ್ ನ ರೀಪೇ ಮಾಡ್ತಾರೋ ಇಲ್ವೋ ಅಂತ ಎಬಿಲಿಟಿನ ಚೆಕ್ ಮಾಡಕ್ಕೋಸ್ಕರ ಅವ್ರಿಗೆ, ಓ ಕಂಪ್ನಿ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದೆ, ಓ ಕೆನ್ ರೀಪೇ ಮಾಡ್ಬೋದು ಇವರು ಅಂತ ಇದ್ ಮಾಡ್ಬೋದು. ಸೊ ಲೆಂಡರ್ಸ್ಗೂ ಕೂಡ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕು. ನೆಕ್ಸ್ಟ್ ಇನ್ಯಾರಿಗೆ ಬೇಕು ಅಂತ ಅಂದ್ರೆ another one is suppliers and creditors. The major another ಇನ್ಯಾರಿಗೆ ಬೇಕು ಅಂತಂದ್ರೆ we can say suppliers and creditors. ಅವ್ರಿಗೆ ಯಾಕೆ ಸಪ್ಲೈಯರ್ಸ್ ಅಂದ್ರೆ ಏನು? those who supply the raw materials ಟು ದ ಬಿಸ್ನೆಸ್. ಅವ್ರಿಗೆ ಏನಂತ ಕರಿತೀವಿ ನಾವು? ಸಪ್ಲೈಯರ್ಸ್ ಅಂತ ಕರಿತೀವಿ. ಅವರು ಸಾಲದಲ್ಲಿ ಏನಾದ್ರು ನಮ್ಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡಿದ್ರೆ ದೆನ್ ಇಟ್ ಈಸ್ ಕಾಲ್ಡ್ ಇಟ್ ಆಸ್, ಅವ್ರನ್ನ ಏನಂತ ಕರಿತೀವಿ? ಅವ್ರು ನಾವು ವಿ ಕಾಲ್ ದೆಮ್ ಆಸ್ ಎ ಕ್ರೆಡಿಟರ್ಸ್. ಅವ್ರನ್ನ ನಾವೇನಂತ ಕರಿತೀವಿ? ಕ್ರೆಡಿಟರ್ಸ್ ಅಂತ ಕರಿತೀವಿ. ಸಪ್ಲೈಯರ್ಸ್ ಕ್ರೆಡಿಟರ್ಸ್ ಆಗ್ಬೋದು. ಓಕೆ, ಯಾಕೆ ಅವ್ರಿಗೆ ಇನ್ಫಾರ್ಮೇಶನ್ ಬೇಕು? ವೈ ದೇ ನೀಡ್ ಇನ್ಫಾರ್ಮೇಶನ್ ಅಬೌಟ್ ಅಕೌಂಟಿಂಗ್ ಅಂತ ಅಂದ್ರೆ ನಾವು ಕೊಟ್ಟಿರೋ ಅಮೌಂಟ್ ಕರೆಕ್ಟ್ ಆಗಿ ಪೇ ಮಾಡ್ತಾರೋ ಇಲ್ವೋ, ಅಥವಾ ಅಮೌಂಟ್ ಅಂತೀನಿ ರಾ ಮೆಟೀರಿಯಲ್ ನ ಏನಿದೆ ಅದಕ್ಕೆ ಕರೆಕ್ಟ್ ಆಗಿ ಇಷ್ಟು ತಿಂಗಳೊಳಗೆ ಪೇ ಮಾಡ್ತಾರೋ ಇಲ್ವೋ, ಕರೆಕ್ಟ್ ಆಗಿ ನಮ್ದು ಕ್ಯಾಶ್ ಸೆಟ್ಲ್ಮೆಂಟ್ ಆಗುತ್ತೋ ಇಲ್ವೋ, ನಾವು ಕಳ್ಸಿರೋ ರಾ ಮೆಟೀರಿಯಲ್ಗೆ ಟೈಮ್ಲಿ ಆಗುತ್ತೋ ಇಲ್ವೋ ಅಂತ ಗೊತ್ತಾಗೋದು ಯಾವ್ದ್ರಿಂದ ಅಂತೆ ಅವ್ರ ಒಂದು ಫೈನಾನ್ಷಿಯಲ್ ಪೊಸಿಷನ್ ಇಂದ. ಓಕೆ, ನೆಕ್ಸ್ಟ್ ಇಸ್ ಕಸ್ಟಮರ್ಸ್. ಸೊ ಕಸ್ಟಮರ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ದ ಅಕೌಂಟಿಂಗ್ ಇನ್ಫಾರ್ಮೇಶನ್. ಯಾಕೆ ಅವ್ರಿಗೆ ಬೇಕು ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪ್ರಾಡಕ್ಟ್ ತೋರ್ತೀರಾ, ತುಂಬಾ ಇಷ್ಟ ಆಗಿರುತ್ತೆ. ಸೊ ಈ ಕಂಪ್ನಿ ಇಷ್ಟ ಆಗಿದೆ ಅಂದಾಗ ಅದು ಫೈನಾನ್ಷಿಯಲ್ ಪೊಸಿಷನ್ ನಮಗೆ ಗೊತ್ತಾದಾಗ, ಕಂಪ್ನಿ ಚೆನ್ನಾಗಿ ಪ್ರಾಫಿಟ್ ಸೇಲ್ಸ್ ಚೆನ್ನಾಗಿ ಯಾವ್ದೋ ಇನ್ಫಾರ್ಮೇಶನ್ ಗೊತ್ತಾದಾಗ, ಓ ಪ್ರಾಡಕ್ಟ್ ಸರ್ವಿಸ್ ಇದೆ. ಈಗ ಯಾವ್ದೋ ಒಂದು ಪ್ರಾಡಕ್ಟ್ ನ ನೀವು ಬೈ ಮಾಡ್ಬೇಕಾದ್ರೆ ತುಂಬಾ ಯೋಚನೆ ಮಾಡ್ತೀರಾ. ಯಾವ್ದೋ ಒಂದು ಫಾರ್ ಎಕ್ಸಾಂಪಲ್ ವೆಹಿಕಲ್ಸ್ಗಳನ್ನ, ಯಾಕೆಂದ್ರೆ ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ಲಾಂಚ್ ಆಗಿದೆ, ಇದು ಸರ್ವಿಸ್ ಕೊಡ್ತಾರೋ ಇಲ್ವೋ ನಮ್ಗೆ ಅಂತ. ಸೊ ಅಕೌಂಟ್ಸ್ ಇನ್ಫಾರ್ಮೇಶನ್ ಅವ್ರಿಗೆ ಒಂಥರ ಬೂಸ್ಟ್ ಇದ್ದಂಗೆ. ಯಾಕೆ ಅಂತಂದ್ರೆ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಬಿಸ್ನೆಸ್ ಸ್ಟಾಪ್ ಆಗಲ್ಲ.
ಸೊ ಅಕೌಂಟಿಂಗ್ ಇನ್ಫಾರ್ಮೇಶನ್ ಕಸ್ಟಮರ್ಗೆ ಏನಕ್ಕೆ ಬೇಕು ಅಂತ ಅಂದ್ರೆ, ಈ ಬಿಸ್ನೆಸ್ ನಾನು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾ ಇದ್ದೀನಿ ಅಂದಾಗ ನನಗೆ ಇದು ವರ್ತ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳಕ್ಕೋಸ್ಕರ ಗೊತ್ತಾಗುತ್ತೆ. ಸೊ ಕಸ್ಟಮರ್ಸ್ಗೂ ಕೂಡ ಒಂದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕಾಗುತ್ತೆ. ನೆಕ್ಸ್ಟ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಯಾರಿಗೆ ಬೇಕು ಅಂತಂದ್ರೆ, ಗವರ್ನಮೆಂಟ್ ಅಂಡ್ ಅದರ್ ರೆಗ್ಯುಲೇಟರ್ಸ್. ಗವರ್ಮೆಂಟ್ಗೂ ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಕರೆಕ್ಟ್ ಆಗಿ ರೆಗ್ಯುಲೇಷನ್ ಫಾಲೋ ಮಾಡ್ತಿದ್ದೀರಾ, ಬಿಸ್ನೆಸ್ ನ ಲೀಗಲಿ ಮಾಡ್ತಿದಾರಾ ಇಲ್ವೋ ಅನ್ನೋ ತಿಳ್ಕೊಳಕ್ಕೋಸ್ಕರ ಗೌರ್ಮೆಂಟ್ಗೂ ಅಕೌಂಟಿಂಗ್, ಯಾವುದೇ ಅಕೌಂಟಿಂಗ್ ಮೋಸ ಆತರ ಮ್ಯಾನಿಪುಲೇಷನ್ ಅವೆಲ್ಲ ಮಾಡ್ತಿದ್ರ ಇಲ್ವೋ ಅಂತ ತಿಳ್ಕೊಳಕ್ಕೆ ಅದಂತೂ ಮ್ಯಾಂಡೇಟ್ರಿ ಗೌರ್ಮೆಂಟ್ ಅವ್ರಿಗೆ. ನೆಕ್ಸ್ಟ್ ಇಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ರೂಪ್ಸ್. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ರೂಪ್ಸ್ ಅಂತಂದ್ರೆ ಒನ್ ಆಫ್ ದ ಮೇಜರ್ ಥಿಂಗ್ ವಿ ಹ್ಯಾಡ್ ಟು ನೋ ಅಬೌಟ್ ದಿಸ್ ಬಿಸ್ನೆಸ್ ಅಂದಾಗ, ಎನ್ವೈರನ್ಮೆಂಟ್ಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಮಾಡಬಾರ್ದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ಎನ್ವೈರನ್ಮೆಂಟ್ಗೆ ಒನ್ಸ್ ದ ಇಂಪ್ಯಾಕ್ಟ್, ದಟ್ಸ್ ಬಿಸ್ನೆಸ್ ಚೆನ್ನಾಗಾಗ್ಬೋದು, ಬಟ್ ಎನ್ವೈರನ್ಮೆಂಟ್ಗೆ ಇಂಪ್ಯಾಕ್ಟ್ ಆಗೋ ಬಿಸ್ನೆಸ್ ಇಟ್ಸ್ ಅ ಸೋಷಿಯಲ್ನ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅಕೌಂಟಿಂಗ್ ಅಲ್ಲಿ ಕೂಡ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ, ಯಾವ್ಯಾವ ತರ ಪ್ರಾಡಕ್ಟ್ಗಳು, ಕಾಸ್ಟ್ಗಳು ಯಾವ್ಯಾವ ಇದು ಮಾಡ್ತಾರೆ ಅನ್ನೋದನ್ನ ತಿಳ್ಕೊಬಹುದು. ನೆಕ್ಸ್ಟ್ ಇಸ್ ಕಾಂಪಿಟೇಟರ್ಸ್. ಎಸ್, ಕಾಂಪಿಟೇಟರ್ಸ್ಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕು. ಯಾಕೆ ಅಂತಂದ್ರೆ, ಆನ್ ದ ರಿಲೇಟಿವ್ಸ್ ಆಫ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಆಫ್ ದರ್ ಕಾಂಪಿಟೇಷನ್, ದಿ ಕಂಪೇರಿಟಿವ್ ಅಂಡ್ ಬೆಂಚ್ ಮಾರ್ಕ್ ಪರ್ಪಸ್. ಒಂದು ಬೆಂಚ್ ಮಾರ್ಕ್, ಅವ್ರ ಕಾಸ್ಟ್ ಎಷ್ಟಿದೆ, ಅವ್ರು ಇಷ್ಟು ಕಡಿಮೆಲಿ ಖರ್ಚು ಮಾಡ್ತಾರ, ಒಂದು ಸ್ಟ್ರಾಟಜಿಗೋಸ್ಕರ ಕಾಂಪಿಟೇಟರ್ಸ್ಗೆ ಬೇರೆ ಕಂಪ್ನಿದು ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕು. ಯಾಕೆಂದ್ರೆ ಅವ್ರು ನೋಡಿ ಅಟ್ಲೀಸ್ಟ್ ನಾವೇನಾದ್ರು ಕಡಿಮೆ ಮಾಡ್ಬೋದಾ, ಅಥವಾ ಅವ್ರು ಇಷ್ಟಲ್ಲಿ ಮಾಡ್ತಿದ್ರೆ ನಾವು ಏನಾರ ಎಲ್ಲಾದ್ರೂ ನಾವು ವಿ ಕ್ಯಾನ್ ಮೇಕ್ ಎ ಡಿಸಿಷನ್ ಓವರ್ ದಿಸ್ ಅನ್ನೋದಕ್ಕೋಸ್ಕರ ಕಾಂಪಿಟೇಟರ್ಸ್ಗೆ ಬೇಕಾಗುತ್ತೆ. ಸೊ ದೀಸ್ ಆರ್ ದ ಎಕ್ಸ್ಟರ್ನಲ್ ಯೂಸರ್ಸ್ ಅಂತಾನೆ ಕರಿತೀವಿ. ಸೊ ಇಂಟರ್ನಲ್ ಯೂಸರ್ಸ್ ಮೇಜರ್ ಆಗಿ ಮ್ಯಾನೇಜ್ಮೆಂಟ್ಗೆ ಬೇಕಾಗುತ್ತೆ. ಎಕ್ಸ್ಟರ್ನಲ್ ಯೂಸರ್ಸ್ಗೆ ಎಂಪ್ಲಾಯಿ ಗ್ರೂಪ್ಸ್, ಗವರ್ನಮೆಂಟ್ಗೆ, ಕಾಂಪಿಟೇಟರ್ಸ್, ಕಸ್ಟಮರ್ಸ್, ಇನ್ವೆಸ್ಟರ್ಸ್, ಲೆಂಡರ್ಸ್, ಸಪ್ಲೈಯರ್ಸ್, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಗ್ರೂಪ್ಸ್, ಕಾಂಪಿಟೇಟರ್ಸ್, ಇವರೆಲ್ಲ ಯಾರಂತ ಕರಿತೀವಿ ನಾವು, ಎಕ್ಸ್ಟರ್ನಲ್ ಯೂಸರ್ಸ್ ಅಂತ ನಾವು ಕರಿತೀವಿ. ಓಕೆ, ದೀಸ್ ಆರ್ ದ 4 ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಯಾವುದು ಅಕೌಂಟಿಂಗ್. ಸೊ ಒನ್ ಬೈ ಒನ್ ಹೇಳ್ತೀನಿ ಆಬ್ಜೆಕ್ಟಿವ್ಸ್. ಮೊದಲನೇ ಆಬ್ಜೆಕ್ಟಿವ್ ಬಂದು ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಮೊದಲನೇ ಆಬ್ಜೆಕ್ಟಿವ್, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. The third objective is depiction of financial position. Depiction of financial position. The fourth one is providing information to its users. So these are the 4 important objectives of accounting. Okay. Next, accounting cycle. So accounting is something like process. ನಾನು ಆಲ್ರೆಡಿ ಹೇಳಿದೆ, ಇಟ್ಸ್ ಐಡೆಂಟಿಫೈಯಿಂಗ್, ರೆಕಾರ್ಡಿಂಗ್, ಸಮ್ಮರೈಸಿಂಗ್ ಎಲ್ಲ ನೋಡಿದ್ರಿ. ಸೊ ಫಸ್ಟ್ ಕ್ಲಾಸಲ್ಲೂ ಕೂಡ ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲೂ ಕೂಡ ನಮ್ಗೆ ಹೇಳಿದ್ದೆ ನಿಮಗೆ ನಾನು. ಓಕೆ, ದಿಸ್ ಸಮಥಿಂಗ್ ಯಾವ ರೀತಿ ಸೈಕಲ್ ಆಗುತ್ತೆ, ಸೊ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದನ್ನ ನೋಡೋಣ. ದಿ ಅಕೌಂಟಿಂಗ್ ಸೈಕಲ್ ಇಸ್ ದ ಬೇಸಿಕ್ ಪ್ರೋಸೆಸ್ ಫಾರ್ ಕಂಪ್ಲೀಟಿಂಗ್ ಕಂಪ್ನೀಸ್ ಬುಕ್ ಕೀಪಿಂಗ್ ಟಾಸ್ಕ್. ಒಂಥರ ಬುಕ್ ಕೀಪಿಂಗ್ ಟಾಸ್ಕ್ ನ ಒಂಥರ ಸೈಕಲ್ ಇದ್ದಂಗೆ ಅದು ಅಕೌಂಟಿಂಗ್ ಅನ್ನೋದು. ಇಟ್ ಪ್ರೊವೈಡ್ಸ್ ಕ್ಲಿಯರ್ ಗೈಡ್ ಫಾರ್ ರೆಕಾರ್ಡಿಂಗ್, ಅನಲೈಸಿಸ್ ಅಂಡ್ ಫೈನಲ್ ರಿಪೋರ್ಟಿಂಗ್ ಆಫ್ ಎ ಬಿಸ್ನೆಸ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ಸೊ ಬಿಸ್ನೆಸ್ ಅಲ್ಲಿ ನಡೆಯೋ ಒಂದು ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಕಂಪ್ಲೀಟ್ ಒಂಥರ ಗೈಡ್ ಇದ್ದಂಗೆ, ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು ಅನ್ನೋದನ್ನ. ಸೊ ಒನ್ ಆಫ್ ದ ಡೆಫಿನಿಷನ್ಸ್ ಹೇಳುತ್ತೆ, ಅಕೌಂಟಿಂಗ್ ಈಸ್ accounting cycle used comprehensively thorough one full reporting period. one full report ಮಾಡೋ ಪೀರಿಯಡ್ ಪೂರ್ತಿ. ದಸ್ 1 year ಒಳಗೆ ಎಷ್ಟಾಯ್ತು, ಯಾವ್ದಾದ್ಮೇಲೆ ಏನೇನ್ ರೆಕಾರ್ಡ್ ಮಾಡಿದ್ರಿ, ಫೈನಲ್ ಆಗಿ ಎಲ್ಲಿಗೆ ಬಂತು ಅನ್ನೋದನ್ನ ನೋಡೋಣ. ಸೊ ಕ್ಯಾನ್ ಯು ಆ ಡಯಾಗ್ರಾಮ್ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಪಾಯಿಂಟ್. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಐಡೆಂಟಿಫೈಯಿಂಗ್ ದ ಟ್ರಾನ್ಸಾಕ್ಷನ್ಸ್. ಸೊ ಫಸ್ಟ್ we have to identify the transactions. Secondly, record transactions. First to identify ಮಾಡಬೇಕು transactions ನ. Second, record the transactions. Third one, post to the general ledger. First is identifying transaction. Second one is record transactions, post to the general ledger. After that, calculate unadjusted trial balance. Next to trial balance ಮಾಡಬೇಕಾಗುತ್ತೆ. First to identify, record, post into ledger
and make a trial balance and making entries ಗಳನ್ನ ಅಡ್ಜಸ್ಟ್ ಮಾಡುವಂಥದ್ದು ಅಂಡ್ ಕ್ರಿಯೇಟ್ ಅಡ್ಜಸ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಆದಷ್ಟು ಟ್ರಯಲ್ ಬ್ಯಾಲೆನ್ಸ್ ಮಾಡಿ ವಿತ್ ದ ಟ್ರಯಲ್ ಬ್ಯಾಲೆನ್ಸ್ ನೀವೇನ್ ಮಾಡಬೇಕು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದ್ ಮಾಡಬೇಕು ಫೈನಲಿ ವಿತ್ ಮೇಕಿಂಗ್ ಕ್ಲೋಸಿಂಗ್ ಎಂಟ್ರೀಸ್ ನ ಮಾಡಿ ಇದು ಮಾಡ್ಬೇಕತ್ತೆ ಸೊ ಐ ಎಕ್ಸ್ಪ್ಲೈನ್ ಒನ್ ಬೈ ಒನ್ ದ ಸ್ಟೆಪ್ ನ ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಸೊ ದ ಫಸ್ಟ್ ಸ್ಟೆಪ್ ಆಸ್ ಐ ಟೋಲ್ಡ್ ಅಕೌಂಟಿಂಗ್ ಸೈಕಲ್ ಅಲ್ಲಿ ಮೊದಲನೇ ಸ್ಟೆಪ್ ಯಾವ್ದಿದೆ it is identify transaction. The first step in the accounting cycle is identifying transactions. So ಮೊದಲನೇ ಸ್ಟೆಪ್ ಯಾವುದು ಅಂತ ಅಂದ್ರೆ ಐಡೆಂಟಿಫೈ ಟ್ರಾನ್ಸಾಕ್ಷನ್ಸ್ ಏನೇನಿದೆ ಕಂಪ್ನಿಲಿ ಅದನ್ನ ಐಡೆಂಟಿಫೈ ಮಾಡೋದು ಕಂಪ್ನೀಸ್ ವಿಲ್ ಹ್ಯಾವ್ ಮೆನಿ ಟ್ರಾನ್ಸಾಕ್ಷನ್ ಥ್ರೂ ಔಟ್ ದ ಅಕೌಂಟಿಂಗ್ ಸೈಕಲ್ ಸುಮಾರು ಟ್ರಾನ್ಸಾಕ್ಷನ್ಸ್ ಗಳಿರುತ್ತೆ ಸೊ ಈಚ್ ಒನ್ ನೀಡ್ಸ್ ಟು ಬಿ ಪ್ರಾಪರ್ಲಿ ರೆಕಾರ್ಡೆಡ್ ಆನ್ ದ ಕಂಪ್ನೀಸ್ ಬುಕ್ಸ್ ಸೊ ಈಚ್ ಒನ್ ಏನಿರ್ತಾರೆ ಈಚ್ ಒನ್ ನೀಡ್ಸ್ ಟು ಬಿ ಪ್ರಾಪರ್ಲಿ ರೆಕಾರ್ಡೆಡ್ ಆನ್ ದ ಕಂಪನೀಸ್ ಬುಕ್ಸ್ ಸೊ ಕಂಪನೀಸ್ ಬುಕ್ಸ್ ಅಲ್ಲಿ ಪ್ರತಿಯೊಂದು ರೆಕಾರ್ಡ್ ಮಾಡಬೇಕಾಗತ್ತೆ ಫಸ್ಟ್ ಸೊ ರೆಕಾರ್ಡ್ ಕೀಪಿಂಗ್ ಇಸ್ ಎಸೆನ್ಷಿಯಲ್ ಫಾರ್ ರೆಕಾರ್ಡಿಂಗ್ ಆಲ್ ಸೊ ಐಡೆಂಟಿಫೈಯಿಂಗ್ ಟ್ರಾನ್ಸಾಕ್ಷನ್ಸ್ ಅಂತಂದ್ರೆ ಒಂದು ರೆಕಾರ್ಡ್ ಮಾಡ್ಕೊಳ್ಳೋಕೆ ನಾವು ಏನೇನು ಇಸ್ ಬಿಫೋರ್ ರೆಕಾರ್ಡಿಂಗ್ ಐ ಆಮ್ ಟೆಲಿಂಗ್ ದಟ್ ಒನ್ ನಾವು ಇನ್ನೂ ರೆಕಾರ್ಡ್ ಮಾಡ್ಕೊಂಡಿಲ್ಲ ಯಾವ ಐಡೆಂಟಿಫೈ ಮಾಡ್ಬೇಕು ಮೆನಿ ಕಂಪ್ನೀಸ್ ಯೂಸ್ ಪಾಯಿಂಟ್ ಆಫ್ ಸೇಲ್ ಟೆಕ್ನಾಲಜಿ ಲಿಂಕ್ಡ್ ವಿತ್ ದೇರ್ ಬುಕ್ಸ್ ರೆಕಾರ್ಡ್ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಸೊ ಆ ತರದ ಎಕ್ಸ್ಪೆನ್ಸಸ್ ಎಲ್ಲ ರೆಕಾರ್ಡ್ ಮಾಡಕ್ಕೆ ಓ ಇದು ಬಿಸ್ನೆಸ್ ರಿಲೆವೆಂಟ್ ಇದು ಬಿಸ್ನೆಸ್ ಸಂಬಂಧಪಟ್ಟಿರೋದು ಅಂತ ಫಸ್ಟ್ ಏನ್ ಮಾಡ್ಬೇಕು ನಾವು ಅದನ್ನ ಐಡೆಂಟಿಫೈ ಮಾಡ್ಬೇಕಾಗತ್ತೆ ಸೊ ಸೆಕೆಂಡ್ ಸ್ಟೆಪ್ ಇಸ್ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಇನ್ ಎ ಜರ್ನಲ್ ನಾನು ಆಲ್ರೆಡಿ ಹೇಳಿದೆ ಜರ್ನಲ್ ಎಂಟ್ರಿ ನಿಮ್ಗೆ ಆಲ್ರೆಡಿ ಜರ್ನಲ್ ಎಂಟ್ರೀಸ್ ಬಗ್ಗೆ ತುಂಬಾ ಐಡಿಯಾ ಇದೆ ಸೊ ಸೆಕೆಂಡ್ ಈಸ್ ಸಮಥಿಂಗ್ ಲೈಕ್ ಇಟ್ಸ್ ಅ ರೆಕಾರ್ಡ್ ದ ಟ್ರಾನ್ಸಾಕ್ಷನ್ಸ್ ಇನ್ ಎ ಜರ್ನಲ್ ದ ಸೆಕೆಂಡ್ ಸ್ಟೆಪ್ ಇನ್ ದ ಸೈಕಲ್ ಇಸ್ ಕ್ರಿಯೇಷನ್ ಆಫ್ ಜರ್ನಲ್ ಎಂಟ್ರೀಸ್ ಫಾರ್ ಈಚ್ ಟ್ರಾನ್ಸಾಕ್ಷನ್ಸ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಒಂದು ಇದ್ ಮಾಡ್ಬೇಕಾಗತ್ತೆ ಸೊ ಸಮಥಿಂಗ್ ಎರಡು ಸ್ಟೆಪ್ಸ್ ನಾವು ಇದ್ ಮಾಡ್ಬೇಕಾಗತ್ತೆ ಮತ್ತೆ ಇದರಲ್ಲಿ ಎರಡ್ ತರ ಯೂಸ್ ಮಾಡ್ತೀವಿ ಅಕ್ರೂವಲ್ ಮತ್ತೆ ಕ್ಯಾಶ್ ಸಿಸ್ಟಮ್ ಎರಡು ತರ ಒಬ್ಬ ಕ್ರೆಡಿಟ್ ಅಲ್ಲರ್ ಆಗ್ಬೋದು ಅಥವಾ ಕ್ಯಾಶ್ ಪೇ ಈಗ ಅದೊಂದು ಸ್ಯಾಲ್ರಿ ಪೇ ಮಾಡ್ತೀರಾ ಸೊ ಯೂಶುವಲ್ ಆಗಿ ಕ್ಯಾಶ್ ಅಲ್ಲಿ ಪೇ ಮಾಡಿರ್ತೀರಾ ಮತ್ತೆ ಒಂದು ರೆಂಟ್ ಯೂಶುವಲ್ ಆಗಿ ಅಕ್ರೂವಲ್ ಅಂತ ಅಂದ್ರೆ ಸೊ ಮುಂದಿನ ತಿಂಗಳು ಈ ತಿಂಗಳದ ಏನ್ ಮಾಡ್ತೀರಾ ಮುಂದಿನ ತಿಂಗಳು ಪೇ ಮಾಡ್ತೀರಾ ಸೊ ಅಕ್ರೂವಲ್ ಸಿಸ್ಟಮ್ ಅದು ಯೂಶುವಲ್ ಆಗಿ ಅದನ್ನೇನಂತ ಕರಿತೀವಿ ನಾವು ಅಕ್ರೂವಲ್ ಸಿಸ್ಟಮ್ ಅಂತ ಕರಿತೀವಿ ಸೊ ಎರಡರಲ್ಲಿ ಯಾವ್ದಾರ ಒಂದಿರುತ್ತೆ ಸೊ ಯಾವ ಬೇಸಿಸ್ ಮೇಲೆ ರೆಕಾರ್ಡ್ ಮಾಡ್ತೀರಾ ಎರಡೂ ಸಿಸ್ಟಮ್ ನ ಬೇಸಿಸ್ ಮಾಡೋಕೆ ಯಾಕಂದ್ರೆ ಅಕ್ರೂವಲ್ ಸಿಸ್ಟಮೇ ಮಾಡೋದು ಯಾಕಂತಂದ್ರೆ ಈ ವರ್ಷದ ಏನಿದೆ ಲೆಕ್ಕಾಚಾರ ಇದೇ ಮಾಡಿರ್ತೀವಿ ಕ್ಯಾಶ್ ಪೇಯ್ಡ್ ಆಗ್ಲಿ ಬಿಡ್ಲಿ ಈ ವರ್ಷದ ಏನಿರುತ್ತೆ ಆ ಲೆಕ್ಕಾಚಾರ ನೋಡೋದು ಕ್ಯಾಶ್ ಅಕೌಂಟಿಂಗ್ ರಿಕ್ವೈರ್ಸ್ ಟ್ರಾನ್ಸಾಕ್ಷನ್ ರೆಕಾರ್ಡೆಡ್ ವೆನ್ ಕ್ಯಾಶ್ ಇನ್ ಐದರ್ ರಿಸೀವ್ಡ್ ಆರ್ ಪೇಯ್ಡ್ ಕ್ಯಾಶ್ ಅಲ್ಲಿ ನಾವೇನ್ ಮಾಡ್ತೀವಿ ಕ್ಯಾಶ್ ರಿಸೀವ್ ಆದ್ರೆ ಮಾತ್ರ ಎಂಟ್ರಿ ಬರಿತೀವಿ ಬಟ್ ಅಕೌಂಟಿಂಗ್ ಯೂಶಲಿ ಫಾಲೋಸ್ ಅಕ್ರೂವಲ್ ಅಕೌಂಟಿಂಗ್ ನ ಫಾಲೋ ಮಾಡೋದು ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಕಾಲ್ಸ್ ರೆಕಾರ್ಡಿಂಗ್ ಟೂ ಎಂಟ್ರೀಸ್ ಡಬಲ್ ಎಂಟ್ರಿ ನಿಮಗೆ ಗೊತ್ತಿರ್ಬೋದು ಟೂ ಎಂಟ್ರಿ ನೀವು ಫಾರ್ ಎಕ್ಸಾಂಪಲ್ ಇಫ್ ಯು ಪೇಯ್ಡ್ ಸ್ಯಾಲ್ರಿ ಅಂತ ಅಂದ್ರೆ ಸ್ಯಾಲ್ರಿ ಹೋಯ್ತು ಸ್ಯಾಲ್ರಿ ಅಕೌಂಟ್ ಡೆಬಿಟ್ ಕ್ಯಾಶ್ ಅಕೌಂಟ್ ಅಂತ ಬರೀತೀರಾ ಸೊ ದಿಸ್ ಇಸ್ ವಾಟ್ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ನಾವು ಕರೆಯುವಂಥದ್ದು ಸೊ ಡಬಲ್ ಎಂಟ್ರಿ ಇನ್ ಆರ್ಡರ್ ಟು ಮ್ಯಾನೇಜ್ ಥರೋಲಿ ಡೆವಲಪ್ಡ್ ಬ್ಯಾಲೆನ್ಸ್ ಶೀಟ್ ಒಂದು ಬ್ಯಾಲೆನ್ಸ್ ಶೀಟ್ ಮತ್ತೆ ಇದಕ್ಕೆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ತುಂಬಾ ಯೂಸ್ ಆಗುತ್ತೆ ಸೊ ದಟ್ಸ್ ವೈ ವಿ ಯೂಸಿಂಗ್ ಡಬಲ್ ಎಂಟ್ರಿ ಸಿಸ್ಟಮ್ ನಮಗೆ ಡೆಬಿಟ್ ಕ್ರೆಡಿಟ್ ಎರಡೂ ಸಿಗೋದು ಯಾವ್ದ್ರಲ್ಲಿ ಅಂತ ಅಂದ್ರೆ ಡಬಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ನಮ್ಗೆ ಅದು ಸಿಗಲ್ಲ ಸೊ ವಿ ಯೂಸಿಂಗ್ ಡಬಲ್ ಎಂಟ್ರಿ ಸಿಸ್ಟಮ್ ಇನ್ ದ ಪಾಸಿಂಗ್ ದ ಜರ್ನಲ್ ಎಂಟ್ರೀಸ್ ಇದಾಗುತ್ತೆ ಸೊ ಸೆಕೆಂಡ್ ಸ್ಟೆಪ್ ಇಸ್ ವಾಟ್ ಜರ್ನಲೈಸ್ ಮಾಡುವಂಥದ್ದು ಥರ್ಡ್ ಸ್ಟೆಪ್ ಪೋಸ್ಟಿಂಗ್ ಇಂಟು ಲೆಡ್ಜರ್ಸ್ ಅಥವಾ ಲೆಡ್ಜರ್ ಮಾಡುವಂತದ್ದಾಗಿರುತ್ತೆ ಇದು ಸೊ ಒನ್ಸ್ ಟ್ರಾನ್ಸಾಕ್ಷನ್ ಇಸ್ ರೆಕಾರ್ಡೆಡ್ ಇನ್ ಜರ್ನಲ್ ಎಂಟ್ರಿ ದ ಅಕೌಂಟ್ ಇಂದು ಜನರಲ್ ಲೆಡ್ಜರ್ಗೆ ಅದನ್ನ ಏನ್ ಮಾಡ್ತೀವಿ ನಾವು ಪೋಸ್ಟ್ ಮಾಡ್ತೀವಿ ಅಂದ್ರೆ ಸಪರೇಟ್ ಅಕೌಂಟ್ಗಳು ಮಾಡ್ತೀವಿ ಸ್ಯಾಲ್ರಿ ಒಂದು ಅಕೌಂಟು ಸೇಲ್ಸ್ ಒಂದು ಅಕೌಂಟು ಪರ್ಚೇಸ್ ಒಂದು ಅಕೌಂಟು ಸಮಥಿಂಗ್ ಒಬ್ರು ಯಾರು ರಾಮ ಅಂತ ಇರ್ತಾನೆ ಅವನೇನೋ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅವನದು ಒಂದು ಅಕೌಂಟು ಯಾವುದೋ ಒಂದು ಬ್ಯಾಂಕ್ ಜೊತೆ ಅಕೌಂಟ್ ಇರುತ್ತೆ ಸೊ ಅವ್ರ ಜೊತೆ ಟ್ರಾನ್ಸಾಕ್ಷನ್ ಅಕೌಂಟ್ ಸೊ ಮೇಕ್ ಇಟ್ ಸಪರೇಟ್ ಅಕೌಂಟ್ ದಟ್ ಈಸ್ ನಥಿಂಗ್ ಬಟ್ ವಾಟ್ ಜನರಲ್ ಲೆಡ್ಜರ್ ಅಂತ ಕರಿತೀವಿ ಸೊ ಬ್ರೇಕ್ ಡೌನ್ ಮಾಡ್ತೀವಿ ಕಂಪ್ಲೀಟ್ ಏನ್ ಮಾಡ್ತೀವಿ ಅದನ್ನ ಕ್ಲಾಸಿಫೈ ಮಾಡಿ ವಿ ಗ್ರೂಪ್ ಇಟ್ ಇಂಟು ಒಂದೊಂದು ಬುಕ್ಕಿಗೆ ಇದಾಗ್ತೀವಿ ದಟ್ ಈಸ್ ನಥಿಂಗ್ ಬಟ್ ಪೋಸ್ಟಿಂಗ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಇಸ್ ಸ್ಟೆಪ್ 4 unadjusted trial balance at the end of the accounting period trial balance is calculated as the fourth step
ಫೋರ್ತ್ ಸ್ಟೆಪ್ ಅಲ್ಲಿ ನಾವು ಮಾಡೋದು ಯಾವುದು ಅಂತಂದ್ರೆ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ಏನ್ ಹೇಳುತ್ತೆ ಅಂತ ಅಂದ್ರೆ ಇಟ್ಸ್ tells the company its unadjusted balance in each account. Unadjusted balance is then carry forward to the fifth step, first testing and analysis. ಬಿಫೋರ್ ನಾವೇನ್ ಮಾಡ್ತೀವಿ, ಕೆಲವೊಂದು ಅಡ್ಜಸ್ಟ್ ಆಗ್ದಲೇ ಇರೋಂಥದ್ದು ಬ್ಯಾಲೆನ್ಸ್ ಉಳ್ಕೊಂಡಿರೋ, ಫಾರ್ ಎಕ್ಸಾಂಪಲ್ ಯಾರೋ ರಾಮ ಅಂತ ಇರ್ತಾರೆ, ಅವನ ಹತ್ರ ಅವ್ನಿಗೆ ಸೇಲ್ಸ್ ಮಾಡಿರ್ತಾರೆ, ಅವ್ನ ಸಾಲದಲ್ಲಿ ತಗೊಂಡೋಗಿರ್ತಾರೆ, 10,000 ಗೂಡ್ಸ್ ತಗೊಂಡೋಗಿರ್ತಾನೆ, 5,000 ಮಾತ್ರ ಪೇ ಮಾಡಿರ್ತಾನೆ. ಇನ್ನು ಎಷ್ಟು ಪೇ ಮಾಡಿರ್ಬೇಕು? 5,000. ಸೊ ರಾಮ ಅಕೌಂಟ್ ಇನ್ನು ಕ್ಲೋಸ್ ಆಗಿಲ್ಲ, ಸೊ ಇಟ್ ಈಸ್ ಅನ್ಅಡ್ಜಸ್ಟೆಡ್, ಇನ್ನೂ ಅಡ್ಜಸ್ಟ್ ಆಗಿರೋದ್ರಿಂದ, ಅದನ್ನು ಕ್ಲೋಸ್ ಆಗಿಲ್ಲದ್ರಿಂದ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ. ಅದನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ, ಫಿಫ್ತ್ ಸ್ಟೆಪ್ ಅಲ್ಲಿ ಅದನ್ನ ಹೇಳೋಂಥದ್ದು ವರ್ಕ್ ಶೀಟ್ ರೆಡಿ ಮಾಡ್ತೀರಾ. ಅನಲೈಸಿಂಗ್ ವರ್ಕ್ ಶೀಟ್, ಐಡೆಂಟಿಫೈಂಗ್ ಅಡ್ಜಸ್ಟಿಂಗ್ ಎಂಟ್ರೀಸ್, ಯಾವುದೇ ಅದಿದೆ ಅಡ್ಜಸ್ಟಿಂಗ್ ಎಂಟ್ರೀಸ್, ಓ ರಾಮ ಇನ್ನು 5,000 ಕೊಡಬೇಕು, ಸೊ ಸಮಥಿಂಗ್ ಲೈಕ್ ದಟ್, ಆ ತರದ್ದು ಏನ್ ಮಾಡ್ತೀರಾ ನೀವು, ಸೊ ಅದನ್ನ ಅಡ್ಜಸ್ಟ್ ಮಾಡ್ತೀರಾ. ಅದು ಡೆಬಿಟ್ ಆಗಿರ್ಬೋದು ಅಥವಾ ನಮಗ್ ಕೊಡಬೇಕು ಅನ್ನೋದಾದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಡೆಬಿಟ್ ಆಗುತ್ತೆ, ನಾವೇ ಅವ್ರಿಗೆ ಕೊಡಬೇಕು ಅನ್ನೋದಾದ್ರೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಡೆಬಿಟ್ ಬ್ಯಾಲೆನ್ಸ್ ಮತ್ತೆ ಕ್ರೆಡಿಟ್ ಬ್ಯಾಲೆನ್ಸ್ ನ ನೀವು ಫಿಫ್ತ್ ಸ್ಟೆಪ್, ದಟ್ ಈಸ್ ವರ್ಕಿಂಗ್ ಅಥವಾ ವರ್ಕ್ ಶೀಟ್ ಅಂತ ನಾವು ಕರಿತೀವಿ. ಇಲ್ಲಿ ಎರರ್ಸ್ ಗಳು, ಅಡ್ಜಸ್ಟ್ ಗಳು, ಅವೆಲ್ಲ ಅಕ್ರೂವಲ್ ಸಿಸ್ಟಮ್ ಅಲ್ಲಿ ನಾವು ಮ್ಯಾಚ್ ಮಾಡಿ ಮಾಡ್ತೀವಿ. ಸೊ ದಟ್ ಈಸ್ ವಾಟ್ ಫಿಫ್ತ್ ಸ್ಟೆಪ್, ವರ್ಕ್ ಶೀಟ್ ಅಂತ. ನೆಕ್ಸ್ಟ್ ಫೈನಲ್ ಆಗಿ ಅದನ್ನ ಅಡ್ಜಸ್ಟಿಂಗ್ ಜರ್ನಲ್ ಎಂಟ್ರೀಸ್. ಸೊ ಬುಕ್ ಕೀಪರ್ಸ್ ಕೊನೆಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ ನ ಜರ್ನಲ್ ಎಂಟ್ರೀಸ್ ಎಲ್ಲೆಲ್ಲಿ ಬೇಕಾಗಿರುತ್ತೆ ಅಲ್ಲಿ ಏನ್ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಸೆವೆಂತ್ ಸ್ಟೆಪ್, ಫೈನಲ್ ಅಕೌಂಟ್ಸ್. ಒಂಥರ ಆಲ್ಮೋಸ್ಟ್ ಲಾಸ್ಟ್ ಸ್ಟೆಪ್ ಅಂತ ಅನ್ಕೋಬಹುದು ಇದನ್ನ, ಬಿಫೋರ್ ಕ್ಲೋಸಿಂಗ್ ದ ಬುಕ್ಸ್. ಯಾಕೆ ಅಂತ ಅಂದ್ರೆ ವಿ ಆರ್ ಗೋಯಿಂಗ್ ಟು ವಾಟ್ ಯು ಕಾಲ್ ಫೈನಲ್ ಸ್ಟೇಟ್ಮೆಂಟ್ಸ್ ನ ರೆಡಿ ಮಾಡ್ತೀವಿ ಯೂಸಿಂಗ್ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ಸಮ್ ಕ್ಲೋಸಿಂಗ್ ಎಂಟ್ರೀಸ್. ಕ್ಲೋಸ್ ಅಥವಾ ಅಡ್ಜಸ್ಟ್ಮೆಂಟ್ಸ್ ಜೊತೆ ಏನ್ ಮಾಡ್ತೀವಿ, ಇದನ್ನ ಟ್ರಯಲ್ ಫೈನಲ್ ಅಕೌಂಟ್ಸ್ ಮಾಡ್ತೀವಿ. ದಟ್ ಈಸ್ ವಾಟ್ ಕಂಪ್ನಿ ಸ್ಟೇಟ್ಮೆಂಟ್. ಯಾವ್ಯಾವ ಫೈನಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಟ್ರೇಡ್ ಅಕೌಂಟ್ ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಇನ್ನೊಂದು ಹೆಸರು ಇನ್ಕಮ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ, ಅಥವಾ ಬ್ಯಾಲೆನ್ಸ್ ಶೀಟ್ ಅಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ರೆಡಿ ಮಾಡ್ತೀವಿ. ಅಟ್ ಲಾಸ್ಟ್ ವಿ ಫೈನಲಿ ಕ್ಲೋಸ್ ದ ಬುಕ್ಸ್. ಆ ಡೇಟ್ ಏನಿರುತ್ತೆ ವಿತ್ ಇನ್ ದ, ಯೂಶುವಲ್ ಆಗಿ ನಮ್ದು ಫೈನಾನ್ಷಿಯಲ್ ಇಯರ್ ಇಂಡಿಯಾದು ಅಂತ ತಗೊಂಡಾಗ ಫಸ್ಟ್ ಏಪ್ರಿಲ್ ಈ ವರ್ಷ ಇದ್ರೆ ನೆಕ್ಸ್ಟ್ 31st ಮಾರ್ಚ್ ವರೆಗೂ, ದಿಸ್ ಇಸ್ ದ ಫೈನಾನ್ಷಿಯಲ್ ಇಯರ್ ಆಫ್ ಇದು 4 ಕ್ವಾರ್ಟರ್ಸ್ ಬರುತ್ತೆ, ಟೋಟಲಿ 4 ಕ್ವಾರ್ಟರ್ಸ್. ಏಪ್ರಿಲ್ ಟು ಏಪ್ರಿಲ್, ಮೇ, ಜೂನ್ is the first quarter. July, August, September is the second quarter. October, November, December is the third quarter. January, February, March is the fourth quarter. So 4 ಕ್ವಾರ್ಟರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ. ಸೊ ದಿಸ್ ಇಸ್ ದ ಅಕೌಂಟಿಂಗ್ ಸೈಕಲ್. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಅಕೌಂಟಿಂಗ್ ಸೈಕಲ್ ಇಸ್ ಕಾಂಪ್ರೈಸಸ್ ಆಫ್ 8 ಸ್ಟೆಪ್ಸ್. ನಿಮ್ಗೆ 8 ಸ್ಟೆಪ್ಸ್ ಇದೆ. ದ ಫಸ್ಟ್ ಸ್ಟೆಪ್ is nothing but identifying transactions. ನೀವು ಟ್ರಾನ್ಸಾಕ್ಷನ್ಸ್ ಏನ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕಾಗತ್ತೆ. ಸೆಕೆಂಡ್ ಸ್ಟೆಪ್ ಇಸ್ ಜರ್ನಲ್ ಎಂಟ್ರಿ, ಅಂದ್ರೆ ಜರ್ನಲ್ ಎಂಟ್ರೀಸ್ ನ ರೆಕಾರ್ಡಿಂಗ್ ಆಫ್ ಜರ್ನಲ್ ಅಥವಾ ಜರ್ನಲ್ ಬುಕ್ ಬರೆಯುವಂತದಾಗಿರುತ್ತೆ. ಥರ್ಡ್ ಸ್ಟೆಪ್ ಇಸ್ ಪೋಸ್ಟಿಂಗ್ ಇನ್ ಟು ಲೆಡ್ಜರ್ಸ್, ಅದನ್ನ ಲೆಡ್ಜರ್ಸ್ಗೆ ಸಪರೇಟ್ ಅಕೌಂಟ್ಸ್ ಗಳಿಗೆ ಪೋಸ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್, ಅನ್ಅಡ್ಜಸ್ಟೆಡ್ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡಿ ಅದಕ್ಕೆ ವರ್ಕ್ ಶೀಟ್ ರೆಡಿ ಮಾಡಿ. ಫಿಫ್ತ್ ಸ್ಟೆಪ್ ಅಲ್ಲಿ ನೀವ್ ಏನ್ ಮಾಡ್ಬೇಕು, ಅದಕ್ಕೆ ವರ್ಕ್ ಶೀಟ್ ರೆಡಿ ಮಾಡಿ ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ವಿತ್ ಒನ್ ಪ್ರಾಪರ್ ಟ್ರಯಲ್ ಬ್ಯಾಲೆನ್ಸ್ ವಿತ್ ಅಡ್ಜಸ್ಟೆಡ್ ಜರ್ನಲ್ ಎಂಟ್ರೀಸ್ ನ ಮಾಡ್ತೀರಾ. ಫೈನಲಿ ವಿ ಪ್ರಿಪೇರ್ಡ್ ವಿತ್ 7 ಸ್ಟೆಪ್ ಅಲ್ಲಿ ನಿಮ್ಗೆ ಫೈನಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ರೆಡಿ ಮಾಡ್ತೀರಾ. ವಿತ್ ದಟ್ ಕ್ಲೋಸಿಂಗ್ ದ ಬುಕ್ಸ್. ಸೊ ಬುಕ್ಸ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ ಫಾರ್ ದ ಪೀರಿಯಡ್. ಸೊ ದಿಸ್ ಇಸ್ ವಾಟ್ ಅಕೌಂಟಿಂಗ್ ಸೈಕಲ್. ಸೊ ಅಕೌಂಟಿಂಗ್ ಸೈಕಲ್ಸ್ ನ ನಾವು ಇದುವರೆಗೂ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್, ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಸೊ ಅದ್ ಮಾಡಿದ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಥಿಂಕ್ ಹೋಪ್ಫುಲಿ ನಾಳೆ ಇದೆ ಅನ್ಸುತ್ತೆ, ಇದು ಫಿನಿಶ್ ಆಗುತ್ತೆ ಫಸ್ಟ್ ಚಾಪ್ಟರ್. ನೆಕ್ಸ್ಟ್ ನಾವು ವಿ ಮೂವ್ ಆನ್ ಟು ಆಫ್ಟರ್ ದಿಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ವಿ ಮೂವ್ ಇನ್ ಟು ಪ್ರಾಬ್ಲಮ್ಗೆ ಇದಾವುದು. ಆಫ್ಟರ್ ಒನ್ ಅವರ್ ಸೆಷನ್, ಒನ್ಸ್ ಫಿನಿಶ್ ಆಫ್ 1 hour session we can move into next. In the next class we are going to study about the basic accounting concepts. So basic accounting concepts ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ವಿತ್ ದಟ್ ಅದರಲ್ಲಿ ಬೇಸಿಕ್ ಟೋಟಲ್ ಆಗಿ 9 ಕಾನ್ಸೆಪ್ಟ್ಸ್ ಇದೆ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ 9 ಕಾನ್ಸೆಪ್ಟ್ಸ್ up to, and also we are going to accounting conventions. So 9 concepts with examples na
ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ನೋಡ್ತೀವಿ. ಅಂಡ್ ಅಕೌಂಟಿಂಗ್ ಕನ್ವೆನ್ಷನ್ಸ್, ದೇರ್ ಆರ್ 4 ಅಕೌಂಟಿಂಗ್ ಕನ್ವೆನ್ಷನ್ಸ್, ಅಕೌಂಟಿಂಗ್ ಕಾನ್ಸೆಪ್ಟ್ಸ್, ಅಕೌಂಟಿಂಗ್ ಕನ್ವೆನ್ಷನ್ಸ್ ನ ಸ್ಟಡಿ ಮಾಡ್ತೀರಾ. ಅಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವ್ದು ಇದೆ ಅನ್ನೋದು ನೋಡ್ತೀರಾ. ಬೆನಿಫಿಟ್ಸ್, ಲಿಮಿಟೇಷನ್ಸ್ ಅಂಡ್ ವೆರಿ ಬ್ರೀಫ್ ಲಿಸ್ಟ್ ಯಾವ್ದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರೆಸೆಂಟ್ಲಿ ಅನ್ನೋದು ನೋಡ್ತೀರಾ. ಅದ್ರ ಜೊತೆಗೆ ನೆಕ್ಸ್ಟ್ IFRS ಬಗ್ಗೆ ಇಟ್ಸ್ ಅ ಸ್ಮಾಲ್ ಬ್ರೀಫ್ ಸ್ಟಡಿ ಆನ್ IFRS, ಯಾವ್ಯಾವ್ದಿದೆ IFRS ಅಂತ ಸ್ಟಡಿ ಮಾಡ್ತೀರಾ. ದಟ್ಸ್ ದ ಆಕ್ಚುಲಿ ಈ ಚಾಪ್ಟರ್ ನಿಮ್ಗಿರೋದು. ಆಲ್ರೆಡಿ ನಾನು ನಿಮ್ಗೆ ನೋಟ್ಸ್ ಕಳ್ಸಿದ್ದೀನಿ ರಿಲೆವೆಂಟ್ ಟು ದಿಸ್. ಅದನ್ನ ಕುತ್ಕೊಂಡು ಓದಿ.